ಓಂ ಶಾಂತಿ. ಇಂದು ತಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೀರ ಕಾಶಿ ವಿಶ್ವನಾಥನ ದರ್ಶನ ಮಾಡಲಿಕ್ಕೆ. ಸೊ ಇಲ್ಲಿ ಮುಖ್ಯವಾಗಿ ಕೆಲವು ಚಿತ್ರ ಪ್ರದರ್ಶನವನ್ನು ಮಾಡಲಾಗಿದೆ. ಇದರಲ್ಲಿ ಈ ಒಂದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಸ್ಥೆಯ ಪರಿಚಯ ಮತ್ತು ಇಲ್ಲಿ ಅನೇಕ VIP-ಗಳು ಬಂದು ಅವರೇನು ಮಾಡಿದ್ದಾರೆ ಅದರ ಅನಿಸಿಕೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಸಹ ಬರೆದು ಹಾಕಲಾಗಿದೆ. ಅದರ ಜೊತೆಗೆ ಒಂದು ಜೀವನ ದರ್ಶನ ಅಂತ ಒಂದು ಚಿತ್ರ ಪ್ರದರ್ಶನ ಇದೆ. ಇದರಲ್ಲಿ ಮುಖ್ಯವಾಗಿ ಏನು ಕಾಶಿ ವಿಶ್ವನಾಥನ ದರ್ಶನ ಮಾಡಲಿಕ್ಕೆ ಎಲ್ಲರೂ ಬರ್ತಾರೆ. ಸೊ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು, ಕಾಶಿ ವಿಶ್ವನಾಥ ಯಾರು, ಹೇಗಿದ್ದಾರೆ, ಎಲ್ಲಿದ್ದಾರೆ. ವಿಶ್ವನಾಥ ಅಂದರೆ ಅರ್ಥ ವಿಶ್ವಕ್ಕೆ ಮಾಲೀಕ. ಸೊ ಆ ವಿಶ್ವಕ್ಕೆ ಮಾಲೀಕ ಯಾರು, ಅವರ ಯಥಾರ್ಥ ಪರಿಚಯ. ವಿಶ್ವಕ್ಕೆ ಮಾಲೀಕ ಅವಶ್ಯಕವಾಗಿ ನಾವು ತಿಳ್ಕೊಳ್ತೀವಿ ಪರಮಾತ್ಮ ಅಂತ. ಪರಮಾತ್ಮ, ಭಗವಂತ, ಹೇ ಪ್ರಭು, ಹೇ ಈಶ್ವರ ಅಂತ ಕರಿತೀವಿ. ಆದರೆ ಯಾರನ್ನ ಕರಿತೀವಿ ಅವರ ಯಥಾರ್ಥ ಪರಿಚಯ ಅಂದರೆ ಪರಮಾತ್ಮನ ನಾಮ, ರೂಪ, ಗುಣ, ಕರ್ತವ್ಯ, ದೇಶ, ಕಾಲ ಇದನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಕೆಲವು ಚಿತ್ರಗಳನ್ನು ಇಡಲಾಗಿದೆ. ಸೊ ಒಂದು ಪರಮಾತ್ಮನ ಪರಿಚಯ, ಇನ್ನೊಂದು ಪರಮಾತ್ಮ ಎಲ್ಲಿದ್ದಾರೆ ಅನ್ನೋ ಒಂದು ಚಿತ್ರ. ಅದರ ಜೊತೆಗೆ ನಾನು ಯಾರು ಅಂತ. ಸೊ ನಾನು ಅಂದರೆ ನಾವು ಆಧ್ಯಾತ್ಮಿಕ ಭಾಷೆಯಲ್ಲಿ ಹೇಳ್ತೀವಿ ಆತ್ಮ ಅಂತ. ಸೊ ಆತ್ಮದ ಪರಿಚಯವನ್ನು, ನಾನು ಆತ್ಮ ಅಂದ್ರೇನು, ನಾನು ಆತ್ಮ ಎಲ್ಲಿರ್ತೀನಿ, ನಾನು ಆತ್ಮನ ಮುಖ್ಯವಾದ ಗುಣಗಳೇನು, ನಾನು ಆತ್ಮನಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರ ಏನಿದೆ ಇದರ ಬಗ್ಗೆ, ಮತ್ತು ಕರ್ಮದ ಫಲ, ಮತ್ತು ಈ ಸಂಸ್ಥೆಯ ಲಕ್ಷ್ಯ ಏನು, ಮತ್ತು ಎಲ್ಲಕ್ಕಿಂತ ಮುಖ್ಯವಾದ ಶಕ್ತಿ. ಇವತ್ತು ಮನುಷ್ಯನ ಹತ್ರ ಅಧಿಕಾರದ ಬಲ ಇದೆ, ಹಣದ ಬಲ ಇದೆ, ಧನದ ಬಲ ಇದೆ, ಎಲ್ಲ ಬಲ ಇದೆ. ಆದರೆ ಇದೆಲ್ಲದಕ್ಕೂ ಮುಖ್ಯವಾಗಿ ಶಾಂತಿಯ ಶಕ್ತಿ ಬೇಕಾಗಿದೆ. ಸೊ ಆ ಶಾಂತಿಯ ಶಕ್ತಿಯ ಮಹತ್ವ ಈ ರೀತಿ ಅನೇಕ ಚಿತ್ರಗಳ ಮುಖಾಂತರ ಯಾರಿಲ್ಲಿ ದರ್ಶನ ಮಾಡಲಿಕ್ಕೆ ಬರ್ತಾರೆ ಅವ್ರಿಗೆ ಪರಿಚಯವನ್ನು ಕೊಡಲಾಗತ್ತೆ. ಅದರ ಜೊತೆಗೆ ಆರೋಗ್ಯ ಭಾಗ್ಯ ಅಂತ. ಆರೋಗ್ಯ ಭಾಗ್ಯದಲ್ಲಿ ನಾವು ಸುಮಾರು ಆರೋಗ್ಯ ಭಾಗ್ಯ ಅಂದರೆ ಎಲ್ಲರಿಗೂ ಇವತ್ತು ವರ್ತಮಾನ ಸಮಯದಲ್ಲಿ ಆರೋಗ್ಯ ಬೇಕಾಗಿದೆ. ಆರೋಗ್ಯ ಅಂದರೆ ನಾವೇನು ತಿಳ್ಕೊಳ್ತೀವಿ, ಈ ಶರೀರದ ಆರೋಗ್ಯ ಚೆನ್ನಾಗಿರಬೇಕು ಅಂತ. ಬಟ್ ಈ ಶರೀರದ ಆರೋಗ್ಯ ಬರೀ ಒಂದು 13%, ಇನ್ನು 87% ಇನ್ನೂ ಬೇರೆ ಬೇರೆ ಆರೋಗ್ಯ ಇದೆ. ಅದು ಯಾವುದಪ್ಪ ಅಂದರೆ ಸಾಮಾಜಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯ. ಇದೆಲ್ಲ ಆರೋಗ್ಯ ಇದ್ದಾಗಲೇ ಸಂಪೂರ್ಣ ಆರೋಗ್ಯ ಅಂತ ಹೇಳಲಾಗತ್ತೆ. ಮತ್ತು ಇದರ ಜೊತೆಗೆ ಅಂಥ ಒಂದು ಚಿತ್ರಗಳಿದೆ. ಇವತ್ತು ಮನುಷ್ಯ ಒತ್ತಡಕ್ಕೆ ಒಳಗಾಗಿ ಅಥವಾ ಅನೇಕ ಸಹವಾಸದಿಂದ ಅನೇಕ ದುರಭ್ಯಾಸ, ದುಶ್ಚಟಗಳಿಗೆ ವಶರಾಗಿರ್ತಾರೆ. ಸೊ ಅದರ ಪ್ರಭಾವ ನಮ್ಮ ದೇಹದ ಮೇಲೆ ಅನೇಕ ಕಾಯಿಲೆಗಳನ್ನು ತರುತ್ತೆ. ಇದೆಷ್ಟು ಡೇಂಜರಸ್ ಅನ್ನೋದನ್ನು ಚಿತ್ರಗಳ ಮುಖಾಂತರ ತೋರಿಸಲಾಗಿದೆ. ಮತ್ತು ಸಂಪೂರ್ಣ ಆರೋಗ್ಯಕ್ಕಾಗಿ ಮತ್ತು ನಾವು ನಮ್ಮ ಮೇಲೆ ನಿಯಂತ್ರಣವನ್ನು, ಅಂದರೆ ಈ ಇಂದ್ರಿಯಗಳ ಮೇಲೆ ನಮ್ಮ ನಿಯಂತ್ರಣವನ್ನು ತರಲಿಕ್ಕಾಗಿ ಒಂದು ಚಿತ್ರ ಇದೆ. ಅಂದರೆ ರಾಜಯೋಗದ ಅಭ್ಯಾಸದಿಂದ ಪರಮಾತ್ಮ ಕಲಿಸಿಕೊಡುವಂತಹ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮುಖ್ಯವಾಗಿ ಕಲಿಸಿಕೊಡುವಂಥ ರಾಜಯೋಗದ ಧ್ಯಾನ. ಈ ರಾಜಯೋಗದ ಧ್ಯಾನದ ಅಭ್ಯಾಸ ಮಾಡೋದ್ರಿಂದ ನಮ್ಮ ಕರ್ಮೇಂದ್ರಿಯಗಳು ಹೇಗೆ ನಮ್ಮ ನಿಯಂತ್ರಣದಲ್ಲಿ ನಾವು ತಂದ್ಕೊಳ್ಬೋದು ಅಂತ ಆ ಒಂದು ಚಿತ್ರ ಪರ್ಟಿಕ್ಯುಲರ್ ಆಗಿದೆ. ಸೊ ಸಂಪೂರ್ಣ ಆರೋಗ್ಯವನ್ನು ರಾಜಯೋಗದ ಧ್ಯಾನದಿಂದ ಪಡ್ಕೊಳ್ಬೋದು. ಜೊತೆಗೆ ನಮ್ಮ ವಿಚಾರಗಳು ನಮ್ಮ ದೇಹದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ. ಸೊ ಇದೆಲ್ಲ ಚಿತ್ರಗಳ ಮುಖಾಂತರ ಎಲ್ಲರಿಗೂ ತಿಳಿಸ್ಕೊಡ್ಲಾಗತ್ತೆ. ಮತ್ತು ನಮ್ಮ ವೇವ್ಸ್, ಮೈಂಡ್ ವೇವ್ಸ್, ನಮ್ಮ ಚಿಂತನೆಗಳು ಯಾವ ರೀತಿ ಇರುತ್ತೋ ಅದೇ ರೀತಿ ನಮ್ಮ ಮೈಂಡ್ ವೇವ್ಸ್ ಬರುತ್ತೆ. ಅದಕ್ಕಾಗಿ ನಾವು ನಮ್ಮ ಚಿಂತನೆಗಳನ್ನು ಸಕಾರಾತ್ಮಕ, ಶ್ರೇಷ್ಠವಾದ ಎಲಿವೇಟೆಡ್ ಥಾಟ್ಸು, ಪಾಸಿಟಿವ್ ಥಾಟ್ಸು, ಪೀಸ್ಫುಲ್ ಥಾಟ್ಸು ಮಾಡಿದಾಗ ನಮ್ಮ ಚಿಂತನೆಗಳ ವೇವ್ಸ್ ಹೇಗಿರುತ್ತೆ, ಮತ್ತು ಈ ರಾಜಯೋಗದ ಅಭ್ಯಾಸ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅದೆಲ್ಲವನ್ನು ಸಹ ಈ ಚಿತ್ರಗಳಲ್ಲಿ ತೋರಿಸಲಾಗಿದೆ. ಸೊ ಎಲ್ಲರಿಗೂ ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗಲಿ ಅನ್ನೋ ಒಂದು ಸದುದ್ದೇಶದಿಂದ ನಾವು ಈ ಚಿತ್ರ ಪ್ರದರ್ಶನಿಯನ್ನು ಆರ್ಗನೈಸ್ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ವಂದನೆಗಳು, ಧನ್ಯವಾದಗಳು.